ಹಲೋ ಫ್ರೆಂಡ್ಸ್, ನೀನದೇನ ಸೀರಿಯಲ್ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಸಂಚಿಕೆಯ ಶುರುವಿನಲ್ಲಿ ವಿಕ್ರಮ್ ಫುಲ್ ಕುಡ್ತಿರ್ತಾನೆ. ಅವನ್ನ ತಗೊಂಡು ಬಂದು ರೂಮ್ಗೆ ಮಲಗಿಸಿರ್ತಾಳೆ ವೇದ. ಮತ್ತೆ ಅವಳಿಗೆ ಜ್ಯೂಸ್ ಮಾಡಿ ಕುಡ್ಸೋದಕ್ಕೆ ಅಂತ ಹೋಗ್ತಾಳೆ. ಅವನ್ನೆಲ್ಲ ಚೆಲ್ಕೊಂಡು ರೂಮ್ನಲ್ಲಿ ಅವ್ನ ಬಟ್ಟೆ ಮೇಲೆಲ್ಲ ಚೆಲ್ಕೊಂಡಿರ್ತಾನೆ ವಿಕ್ರಮ್ ನಿಂಬೆಹಣ್ಣಿನ ಜ್ಯೂಸ್ನ. ಅವಾಗ ವೇದ ಶರ್ಟ್ನ ಹೇಗೋ ಓಪನ್ ಮಾಡಿಬಿಟ್ಟು ಚೇಂಜ್ ಮಾಡಿ ಹಾಗೆ ಬರೀ ಮೈನಲ್ಲಿ ಮಲಗಿಸಿರ್ತಾಳೆ. ಅವಾಗ ನಿದ್ದೆಗಣ್ಣಲ್ಲಿ ಕನ್ವರ್ಸ್ತಾ ಇರ್ತಾನೆ. ನಾನೇನು ತಪ್ಪು ಮಾಡಿಲ್ಲ ಕಣೆ, ನಾನು ರೌಡಿ ಅಲ್ಲ, ನಮ್ಮಮ್ಮ ನನ್ನ ಜೊತೆ ಇರ್ತಿದ್ರೆ ನಾನು ಒಳ್ಳೆನಾಗಿರ್ತಿದ್ದೆ ಅಂತೆಲ್ಲ ಕನ್ವರ್ಸ್ತಾ ಅವನು ಏನಕ್ಕೆ ಕೊಡ್ದ ಅಂತ ಎಲ್ಲ ರೀಸನ್ ಹೇಳ್ತಾ ಇರ್ತಾನೆ. ಅದನ್ನ ಕೇಳಿಸ್ಕೊಂಡು ವೇದ ಫುಲ್ ಫೀಲ್ ಮಾಡ್ಕೊಂಡಿರ್ತಾಳೆ. ಹಾಗೆ ವಿಕ್ರಮ್ ಬಟ್ಟೆ ಮರ್ಚಿಡುವಾಗ ವಿಕ್ರಮ್ ಕಬೋರ್ಡ್ನಲ್ಲಿ ವಿಕ್ರಮ್ ಅವ್ರ ತಾಯಿ ಫೋಟೋ, ಹಳೆ ಫೋಟೋ ಸಿಕ್ಕಿರುತ್ತೆ. ಆ ಸಿಕ್ಕಿರೋ ಫೋಟೋನ ತಗೊಂಡು ನೋಡ್ತಾ ಕೂತಿರ್ತಾಳೆ. ಹಾಗೆ ಅದನ್ನ ನೋಡಿದಾಗ ಹಿಂದೆಗಡೆ ಅಡ್ರೆಸ್, ಫೋಟೋ ಸ್ಟುಡಿಯೋ ಅಡ್ರೆಸ್ ಇರುತ್ತೆ. ಆ ಅಡ್ರೆಸ್ ಎಲ್ಲಿ ಬರುತ್ತೆ, ಈ ಸ್ಟುಡಿಯೋ ನೇಮು ಅಂತ ಹೇಳಿ ಹುಡುಕ್ಬೇಕು. ಅವರಮ್ಮನ ಹೇಗಾದ್ರೂ ಮಾಡಿ ಅವರಮ್ಮನ ಕರ್ಕೊಂಡು ತರಬೇಕು. ಅವಾಗಲೇ ವಿಕ್ರಮ್ನ ಅಮ್ಮನ ಮಾತನ್ನ ಕೇಳ್ತಾನೆ. ನನ್ನ ಮಾತು ಕೇಳದೆ ಇದ್ರು ಅವಾಗ ಬದಲಾಗ್ತಾನೆ ಅಂತ ಹೇಳಿ ಅವರಮ್ಮನ ಹುಡ್ಕೋದಿಕ್ಕೆ ಅಂತ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಇನ್ನೊಂದ್ ಕಡೆ ಐಸು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇರ್ತಾಳೆ. ಅವಾಗ ದೇವಕ್ಕೆ ನಿಂತ್ಕೋ ಐಸು, ಈ ಅಮ್ಮನ್ಗೆ ವಯಸ್ಸಾಗ್ತಾ ಇದೆ, ಓಡ್ ಬರೋಕೆ ಆಗಲ್ಲ, ನಿಂತ್ಕೋ ಅಂತ ಹೇಳಿ ಹಿಂದೆ ಓಡ್ ಬರ್ತಾ ಇರ್ತಾಳೆ. ಯಾಕೆ ಮನೆ ಬಿಟ್ಟು ಹೋಗ್ತಾ ಇದೀಯ ಅಂತ ಕೇಳಿದ್ರೆ, ನನ್ನ ಜೀವನಕ್ಕೆ ಕಲ್ಲೇ ಇಟ್ಬಿಟ್ಟಿದ್ಯಲ್ಲ ನೀನು, ಆ ಜೀವನನ ಸರಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಐಸು ಹೇಳುವಾಗ, ನಿನ್ ಜೀವನಕ್ಕೆ ಸ್ಟೋನ್ ಇಟ್ನಾ ಅಂತ ದೇವಕ್ಕೆ ಕೇಳ್ತಾ ಇರ್ತಾಳೆ. ಹೌದು, ವಿಕ್ರಮ್ ಇಷ್ಟೊಂದು ಶ್ರೀಮಂತ ಅಂತ ನನಗೆ ಮೊದಲೇ ಹೇಳಿದ್ರೆ ನಾನೇ ಅವನನ್ನ ಮದ್ವೆ ಆಗ್ತಿದ್ನಲ್ಲ ಅಂತ ಹೇಳಿದಾಗ, ಏನು ಆ ರೌಡಿನ ಮದ್ವೆ ಆಗ್ತಿದ್ದ ಅಂತ ದೇವಕ್ಕೆ ಕೇಳ್ತಾ ಇದೆ. ಅವಾಗ ದುಡ್ಡಿದ್ರೆ ಸಾಕಲ್ವಾ, ನಾ ರೌಡಿನೋ ಪರಡಿನೋ ಏನಾದ್ರೂ ಏನು ಅಂತ ಹೇಳಿದಾಗ, ನೀನ್ ಹೇಳೋದೇನೋ ಕರೆಕ್ಟೇ ಅಂತ ಹಳೆ ದೇವಕ್ಕೆ. ಆಗ ಆ ವೇದ ಮೆರೆಯೋದನ್ನ ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ, ಎಲ್ಲ ಪ್ಯಾಕ್ ಮಾಡ್ಕೊಂಡು ಸೀದಾ ಅವ್ರ ಮನೆಗೆ ಹೋಗ್ಬಿಡ್ತೀನಿ. ಅವ್ರ ಮನೆಗೆ ಹೋಗಿ ಏನ್ ಮಾಡ್ತೀಯಾ ಅಂತ ಕೇಳಿದಾಗ, ಏನ್ ಮಾಡ್ತೀನಿ, ಏನೋ ಒಂದ್ ಹೇಳಿ ಅಲ್ಲಿರ್ತೀನಿ, ಒಟ್ನಲ್ಲಿ ಅವ್ರ ಮನೆ ಸೇರ್ತೀನಿ, ಈ ಐಶ್ವರ್ಯನ ಫಾಲ್ ಆಗ್ಬೇಕಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಅವಾಗ ನಿನ್ಗೆ ಏನಾದ್ರು ಜ್ವರ ಆಗಿರೋ ಬಂದಿದ್ಯಾ, ಅವ್ರ ಮನೆಗೆ ಹೋಗಿದ ತಕ್ಷಣ ನಿನ್ನನ್ನ ರಾಣಿ ಮಾಡ್ತಾರೆ ಅನ್ಕೊಂಡಿದ್ಯಾ, ಹೋಗಿ ಇರೋದಿಕ್ಕೂ ಲೈಸೆನ್ಸ್ ಬೇಕು. ಆ ವೇದ ಕೊಳಲ್ಲಿ ನೋಡಿದ್ಯಾ, ಆ ತರ ತಾಳಿ ಲೈಸೆನ್ಸ್ ಅದ್ ಬೇಕಮ್ಮ ಅಂತ ದೇವಕ್ಕೆ ಹೇಳಿದಾಗ, ಅಷ್ಟೇ ತಾನೇ, ಆ ಮನೆಗೆ ಹೋಗಿದ ತಕ್ಷಣ ಅವಳು ವೇದ ಕೊಳಲ್ಲಿ ಇರೋದನ್ನ ಕಳಿಸಿ ಇವನ ಹತ್ರ ಕಟ್ಟಿಸ್ಕೊಬಿಡ್ತೀನಿ ವಿಕ್ರಮ್ ಹತ್ರ ಅಂತ ಹೇಳಿದಾಗ, ಅದೇಂಗ್ ಸಾಧ್ಯ, ಅವನು ಅವಳಿಗೆ ಕಟ್ಬಿಟ್ಟಿದ್ದಾನಲ್ಲ ಅಂತ ಹೇಳಿದಾಗ, ಅದಾಗ್ಲಿಲ್ಲ ಅಂದ್ರೆ ಆ ವೀರಶೂರ ವೀರ ಇದಾನಲ್ಲ ಅವನ ಕೈಲಾದ್ರೂ ಕಟ್ಟಿಸ್ಕೊತೀನಿ, ಒಟ್ನಲ್ಲಿ ನಾನು ಆ ಮನೆ ಸೇರ್ಬೇಕು ಅಷ್ಟೇ ಅಂತ ಐಸು ಹೇಳ್ತಾ ಇರ್ಬೇಕಾದ್ರೆ, ನೋಡೈಸು, ನಿನ್ನ ಆ ಮನೆಗೆ ಸೇರ್ಸೋ ಜವಾಬ್ದಾರಿ ನಮ್ದು, ನಿನ್ನ ಮಮ್ಮಿದು ಅಂತ ಹೇಳ್ತಾ ಇರ್ತಾಳೆ. ಅವಾಗ ನಿಜವಾಗ್ಲೂ ಅಂತ ಹೇಳಿದಾಗ, ನಿನ್ನ ಓನ್ ಮಮ್ಮಿ ಮೇಲೆ ನಂಬಿಕೆ ಇಲ್ವಾ, ನಿನ್ನ ಆ ಮನೆಗೆ ವೇದಗಿಂತ ಟಾಪ್ ಅಲ್ಲಿ ಇರೋ ತರ ಮಾಡೋ ಜವಾಬ್ದಾರಿ ನಂದು, ಇವಾಗ ನಡಿ ಮನೆಗೆ ಹೋಗೋಣ ಅಂತ ಹೇಳಿ ವಾಪಸ್ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಈ ಕಡೆ ವೇದ ಬೆಳಬೆಳಗ್ಗೆನೆ ಎದ್ದಿದ ತಕ್ಷಣ ಕಾಫಿ ಮಾಡ್ತಾ ಇರ್ತಾಳೆ. ದಾಮೋದರ್, ವೀರ, ಬಾಲಮ್ಮನ ಎಲ್ರು ಕೂಡ ಹಾಲಲ್ಲಿ ಕೂತಿರ್ತಾರೆ. ಇವರಿಬ್ರು ಕಾಫಿ ತರಲೇ ಇಲ್ವಲ್ಲ ಹತ್ತಿಗೆ ಅಂತ ಕೇಳ್ಬೇಕಾದ್ರೆ, ನನ್ ಮನ್ಸಿಗೆ ಅನ್ಸ್ತಾ ಇದೆ ಕಣೋ, ಅಡಿಗೆ ಮನೇಲಿ ಕಾಫಿ ಹೋಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ ಬಾಲ ಮತ್ತೆ ಮುನ್ನ. ಆಗ ಬಂತು ಕಾಫಿ ಬಂತು ಅಂತ ವೇದ ಕಾಫಿ ಮಾಡ್ಕೊಂಡು ತಗೊಂಡು ಬರ್ತಾಳೆ. 4 ಜನಕ್ಕೂ ಬಾಲ ಮತ್ತೆ ಮುನ್ನ ಇಬ್ಬರಿಗೂ ಕಾಫಿ ಕೊಡ್ತಾರೆ. ಅವರು ತಗೊಂಡ ತಕ್ಷಣ ಈ ಕಡೆ ದಾಮೋದರು ಅಂತ ಕೆಂತಾನೆ. ಅವಾಗ ಮಾವ ಕಾಫಿ ತಕೊಳ್ಳಿ, ಹಾಗೆ ಬಾಸ್ ನೀವು ತಕೊಳ್ಳಿ ಕಾಫಿ ಅಂತಾಳೆ ವೇದ ಇಬ್ಬರಿಗೂ. ಅವಾಗ ವೀರ ಅಂತಾನೆ, ನಮ್ಗೆ ಕೊಡ್ತಾ ಇದೆಯಾ, ಹೋಗು, ನಿಮ್ ಮುದ್ದಿನ ಗಂಡನ ಕೊಡೋಕ್ ಹೋಗು ಅಂತ ಹೇಳ್ತಾನೆ. ಅಯ್ಯೋ, 3 ಹೊತ್ತು ಅವನನ್ನ ನೋಡಿ ಹುಡ್ಕೊಳ್ಳೋರಿಗೂ ಕಾಫಿ ಕೊಡ್ತಾ ಇದ್ದೀನಿ ಅಂದ್ರೆ ನನ್ನ ಮುದ್ದಿನ ಗಂಡನಿಗೆ ಕೊಡದೇ ಇರ್ತೀನ, ತಗೊಳ್ಳಿ ನೀವು ಕುಡೀರಿ ಕಾಫಿನ ಅಂತ ಹೇಳಿ ವೇದ ಹೇಳ್ತಾ ಇದ್ದಾಗ, ದಾಮೋದರ್, ಈ ಕೊಬ್ಬಿನ ಮಾತಿಗೆ ಏನ್ ಕಮ್ಮಿ ಇಲ್ಲ, ಏನು ಕೊಬ್ಬ ಮುಳ್ಳಿಂದನೇ ತೆಗ್ಬೇಕಲ್ವಾ ಮಾವಯ್ಯ ಅಂತಾಳೆ. ಅವಾಗ ನಮ್ಮನ್ನೇ ಕೊಬ್ಬು ಅಂತ ಹೇಳ್ತಾ ಇದೆಯಾ ಅಂತಾನೆ ದಾಮೋದರ. ಅಯ್ಯೋ ಇಲ್ಲ ಬಿಡಿ, ಸುಮ್ಮನೆ ಹಾಗೆ ಹೇಳ್ದೆ ಅಷ್ಟೇ, ತಗೊಳ್ಳಿ ನೀವು ಕಾಫಿ ತಗೊಳ್ಳಿ ಅಂತ ಕೊಡ್ತಾ ಇರ್ತಾಳೆ. ಅವಾಗ ದುರಂಕಾರದಿಂದ ತುಂಬಿರೋ ಹೆಣ್ಣಿನ ಕೈಯಿಂದ ಕಾಫಿನ ಕುಡಿದ್ರೆ ಅದು ವಿಷಕ್ಕೆ ಸಮಾನ ಅಂತ ದಾಮೋದರ್ ಹೇಳಿದಾಗ, ಹೌದಾ, ಹಾಗಾದ್ರೆ ಒಂದ್ಸಲಿ ಕುಡಿದ್ ನೋಡಿ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆಂಬುಲೆನ್ಸ್ ಫೋನ್ ಮಾಡ್ತೀನಿ ಅಂತಾಳೆ ವೇದ. ಈ ಕಡೆ ವೀರ ಅವಾಗ ಏನಂತಾನೆ, ಯಾಕೋ ಬಾರಿ ಓವರ್ ಆಡ್ತಾ ಇದೀಯಾ ಅಂತ ಹೇಳಿದಾಗ ವೇದಗೆ ಸ್ವಲ್ಪ ಜೋರ್ ಮಾಡ್ತಾ ಇರ್ತಾನೆ. ಅಯ್ಯೋ, ಕಾಫಿ ಕುಡೀರಿ ಅಂತಂದ್ರೆ ಏನ್ ಓವರ್ ಆಗಿ ಆಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರಲ್ಲ, ಆಕ್ಚುಲಿ ಓವರ್ ಆಗಿ ಆಡ್ತಿರೋದು ನೀವು, ಯಾವನಿಗೆ ಬೇಕು ನಿಮ್ ಕಾಫಿ, ಅದು ಕಳ್ಗಚ್ಚಿದಂಗಿದೆ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ ದಾಮೋದರು. ಒಳ್ಳೆ ಕಾಫಿನ ಕಳ್ಗಚ್ಚಂತೀರಾ, ಇಷ್ಟು ಒಳ್ಳೆ ಕಾಫಿನ ಕಳ್ಗಸ್ ಅಂತ ಹಿಂಗಂತೀರಾ ನೀವು, ಹೋಗ್ಲಿ ಬಿಡಿ, ನಿಮ್ ಹಣೆ ಬರಹದಲ್ಲಿ ಕಳ್ಗಸ್ ಕಾಫಿನ ಕುಡಿಬೇಕು ಅಂತಿದ್ರೆ ಅದನ್ನೇ ಕುಡೀರಿ ಅಂತಾಳೆ ವೇದ. ಇಷ್ಟೆಲ್ಲ ಮಾತಾಡುವಾಗ ದಾಮೋದರ್ಗೆ ಫುಲ್ ಸಿಟ್ಟಾಗುತ್ತೆ. ಎದ್ದು ಅಲ್ಲಿದ್ದ ಟೇಬಲ್ ಮೇಲೆ ಒಂದು ಪಾಸ್ ಇರುತ್ತೆ, ಹೂವಿನ ಫಾಟೋ, ಅದನ್ನ ತೆಗೆದು ಎತ್ತು ಬಿಸಾಕ್ತಾನೆ. ಅವಾಗ, ಅಲ್ಲ, ನನ್ ಮೇಲಿರೋ ಸಿಟ್ಟನ್ನ ವಸ್ತುಗಳ ಮೇಲೆ ಹಾಕಿ ತೋರಿಸ್ತೀರಾ ನೀವು ಅಂತಾಳೆ ವೇದ. ಆಮೇಲೆ ಹಾಗೆ ಸಿಟ್ಟು ಮಾಡ್ಕೊಂಡು ವೇದಾಗೆ ಹೊಡಿಯೋದಕ್ಕೆ ಅಂತ ಹೇಳಿ ಕೈ ಎತ್ತುತ್ತಾನೆ. ಆಮೇಲೆ ಮತ್ತೆ ಕೈ ಇಳಿಸ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾನೆ ದಾಮೋದರ್. ಅವಾಗ, ನೀವು ಹೊಡೆದ್ರೆ ಹೊಡ್ಸ್ಕೊಡು ಅಂತ ಹೆಣ್ಮಗಳಲ್ಲ ನಾನು,
ನನ್ಗನ್ಸುತ್ತೆ ನೀವು ಹಿಂಗ್ ಜೋರ್ ಮಾಡಿನೇ ಹೊಡೆದು ಬಿಡ್ದಿನೇ ನಿಮ್ಮ ಹೆಂಡತಿನ ಹೊರಗೆ ಹಾಕಿರೋದು ಅಂತ ಅಂದ್ಬಿಡ್ತಾಳೆ. ಅವಾಗ ದಾಮೋದರ್ ಏನಂದೆ ಅಂತಾನೆ. ಸುವರ್ಣ ಪದಗಳನ್ನ ಮತ್ತೆ ಮತ್ತೆ ರಿಪೀಟ್ ಮಾಡಕ್ ಆಗಲ್ಲ ಅಂತಾಳೆ ವೇದ. ಅಷ್ಟೊತ್ತಿಗೆ ಅತ್ತಿಗೆ ಇನ್ನೊಂದು ಪೆಗ್ ಅಂತಾರೆ ಬಾಲಮ್ಮನ. ತಗೊಳ್ಳಿ, ಅವರಿಗೆ ಕುಡಿಯೋ ಅದೃಷ್ಟ ಇಲ್ಲ, ನೀವೇ ಕುಡೀರಿ ಅಂತ ಹೇಳಿ ಇನ್ನೆರಡು ಕಾಫಿ ಲೋಟಗಳನ್ನು ಅವರಿಗೆ ಕೊಟ್ಬಿಡ್ತಾಳೆ ಕುಡೀರಿ ಅಂತ. ಅಯ್ಯೋ, ಅತ್ತಿಗೆ ಕೈಯಲ್ಲಿ 2 ಕಪ್ ಕಾಫಿ, ಅದು ಯಾರ ಮುಖ ನೋಡಿದ್ವೋ ಏನೋ ಬೆಳಿಗ್ಗೆನೆ. ಅಲ್ಲ ಕೊಂಡ್ರು, ನಾನು ಮಾಡಿರೋ ಕಾಫಿ ಅಷ್ಟೊಂದು ಚೆನ್ನಾಗಿರುತ್ತಾ ಅಂತಾಳೆ ವೇದ. ಅಯ್ಯೋ, ಸೂಪರ್ ಆಗಿರುತ್ತೆ, ಹಾಗೆ ಸ್ಟ್ರಾಂಗ್ ಆಗಿರುತ್ತೆ, ಅದಕ್ಕೆ ಇನ್ನೊಂದು ಚೂರು ಜೋರಾಗಿ ಹೇಳ್ರು ಅಂದಾಗ ಎಲ್ರು ಹುರ್ಕೊಳ್ಳೋರೆಲ್ಲ ಹುರ್ಕೊಳ್ಳಿ ಅಂತ ಅಂತಾಳೆ. ಅವಾಗ ದಾಮೋದರ್ ಹೇ ಅಂತ ಜೋರ್ ಮಾಡ್ತಾನೆ. ತುಂಬಾ ಉರ್ಸ್ಬಿಟ್ರೆ ನಿಮ್ಮನ್ನ ಸಾಯಿಸ್ಬಿಡ್ತೀನಿ ನನ್ನ ಮಕ್ಕಳ, ನಡೀರೋ ಆಚೆಗೆ ಅಂತ ಹೇಳಿ ದಾಮೋದರ್ ಸಿಟ್ ಮಾಡ್ಕೊಂಡು ಬಾಲಮ್ಮನ ಇಬ್ರಿಗೂ ಅಂತ ಹೇಳ್ತಾನೆ. ಅವಾಗ ಎದ್ದು ಹೊರಗಡೆ ಹೋಗೋದಿಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮೇಲಿಂದ ಇಳಿದು ವಿಕ್ರಮ್ ಬರ್ತಾ ಇರ್ತಾನೆ ರೂಮಿಂದ. ಅಂದ್ರೆ ನೈಟು ಶರ್ಟ್ ಇಲ್ದೆ ಮಲ್ಗಿರ್ತಾನಲ್ಲ, ಹಂಗೆ ಎದ್ದು ಬಂದಿರ್ತಾನೆ ಬರೀ ಮೈನಲ್ಲೇ. ಎಲ್ರು ನೋಡಿ ಶಾಕ್ ಆಗ್ತಾ ಇರುತ್ತೆ. ವೀರ ಮತ್ತೆ ದಾಮೋದರ್ ಇಬ್ರು ಏನೋ ನಿನ್ನ ಅವತಾರ ಅಂತ ಹೇಳ್ತಾ ಇರ್ತಾರೆ. ಅವಾಗ ಯಾಕೆ ಕುಡಿದಿರೋದು ಇನ್ನೂ ಇಳಿದಿಲ್ವಾ ಅಂತ ಕೇಳ್ತಾ ಇರ್ತಾರೆ. ಹಾಗೆ ಮೇಲಿಂದ ಕೆಳಗಡೆ ನೋಡ್ತಾ ವಿಕ್ರಮ್ ದಾಮೋದರ್ನ ಯಾಕೆ ಮೈ ಮೇಲೆ ಬಟ್ಟೆ ನಿಲ್ಲಲ್ವಾ ಅಂತ ಕೇಳಿದಾಗ ಹಂಗೆ ಬಂದಿದೀಯಾ ಅಂತ ದಾಮೋದರ್ ಕೇಳ್ತಾ ಇರ್ತಾರೆ. ಅವಾಗ ಪಪ್ಪ ಕುಡ್ದಿರೋದು ಇಳಿದಿದೆ, ಅದು ನೋಡ್ಲಿಲ್ಲ ಅಂತ ಹೇಳಿ ಅಂತಾನೆ. ಅಲ್ಲಿಗೆ ಪ್ಲೇಟ್ನ ಸೈಡ್ಗೆ ಇಟ್ಬಿಟ್ಟು ವೇದ ಬಂದು, ನಡಿಯೋ, ನೀನು ಕುಡ್ದಿರೋದು ಇಳ್ದಿರ್ಬಹುದು, ಆದ್ರೆ ಈ ಕೆಟ್ಟ ವಾಸನೆ ಇನ್ನೂ ಹೋಗಿಲ್ಲ, ನಡಿ ಅಂತಾಳೆ. ಅವಾಗ ಎಲ್ಲಿಗೆ ಅಂತಾನೆ ವಿಕ್ರಮ್ ಸ್ನಾನ ಮಾಡಿಸೋದಿಕ್ಕೆ ಅಂತ ಹೇಳ್ಕೊಂಡು ಹೋಗ್ತಾಳೆ. ಈ ಕಡೆ ವೀರ ಹುರ್ಕೊಂಡು, ಅಪ್ಪ ನೋಡಿ ಅವನನ್ನ ಅವಳು ಹೆಂಗ್ ಗುಲಾಮ ಮಾಡ್ಕೊಂಡಿದ್ದಾಳೆ, ಒಳ್ಳೆ ಸ್ಕೂಲ್ ಮಕ್ಕಳನ್ನ ಹೇಳ್ಕೊಂಡು ಹೋಗಲ್ವಾ, ಹಂಗೆ ಹೇಳ್ಕೊಂಡು ಹೋಗ್ತಿದ್ದಾಳೆ ಸ್ನಾನ ಮಾಡ್ಸಕ್ಕೆ ಅಂತ ಹೇಳಿದಾಗ, ಉರ್ಸು, ಅದೆಷ್ಟು ಉರ್ಸ್ಬೇಕು ಅಂತ ಇದೆಯಾ ಉರ್ಸು ಅಂತ ದಾಮೋದರ್ ವೀರನಿಗೆ ಹೇಳ್ತಾ ಇರ್ತಾಳೆ. ಯಾರಾದ್ರೂ ಏನಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಸಂಬಂಧನೇ ಇಲ್ಲ ಅಂತ ಬಾಲಮ್ಮನ್ನ ಆರಾಮಾಗಿ ಅವರ ವೇದ ಕೊಟ್ಟಿರೋ ಕಾಫಿನ ಆರಾಮಾಗಿ ಕುಡ್ಕೊಂತ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಕೂತಿರ್ತಾರೆ ಇಬ್ರು. ಈ ಕಡೆ ವಿಕ್ರಮ್ನ ಅವಳೆ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿ ವೇದ ಕರ್ಕೊಂಡು ಹೋಗಿರ್ತಾಳೆ. ಅವಾಗ ಬೇತಾಳ, ಯಾಕೆ ನನ್ಗೆ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದೆಯಾ ಅಂತ ವಿಕ್ರಮ್ ಕೇಳಿದಾಗ, ನೀನ್ ನೆನ್ನೆ ನನಗೆ ಕೊಡ್ಲಿಲ್ವಾ ಟಾರ್ಚರು, ಅದಕ್ಕೆ ಇದೇನೂ ಅಲ್ಲ ಅಂತ ಹೇಳ್ಬಿಟ್ಟು ನಿಂಬೆಹಣ್ಣ ಚೆನ್ನಾಗಿ ಹಾಕೊಂಡು ಟಪ್ ಅಂತ ತಲೆನ ಚೆನ್ನಾಗಿ ಬಡಿತಾ ಇರ್ತಾಳೆ ತರ್ತಾ. ಅವಾಗ ಚೆನ್ನಾಗಿ ತಟ್ಟಿ ನೀರು ಹಾಕ್ತಾ ಇರ್ತಾಳೆ. ಇವಾಗ ಇಳಿತಾ ನಶೆ ಅಂತ ಕೇಳಿದಾಗ, ಕುಡ್ದಿರೋ ನಶೆ ಇಳಿಯಲ್ಲ, ನೀನು ತಡ್ತಿರೋ ಇದಕ್ಕೆ ತಲೆನ ಹೊಡೆದು ಹೋಗ್ಬಿಡುತ್ತೆ, ನೀನು ಹಿಂಗೆ ಮಾಡ್ತಿರು, ಹಿಂಗೆ ಕುಡಿತಾ ಇರು, ಇನ್ನೇನು ಪ್ರತಿ ಸಲ ಸ್ನಾನ ಮಾಡಿಸಲ್ಲ, ಯಾವುದಾದ್ರೂ ಒಂದು ಲಾರಿ ಒಳಗಡೆ ಹಾಕಿ ಸಮುದ್ರದೊಳಗಡೆ ಹಾಕಿ ನುಗ್ಬಿಡ್ತೀನಿ ನಿನ್ನನ್ನು ಅಂತ ವೇದ ಹೇಳ್ತಾ ಇರ್ತಾಳೆ. ಅವಾಗ ವಿಕ್ರಮ್ ಬೇತಾಳ ಮೈಯು ಜಲ್ವಾ ಅಂತ ಕೇಳ್ತಾನೆ. ಆ ಥರದೆಲ್ಲ ಕನಸು ಬೇರೆ ಕಾಣಬೇಡ, ನೀನು ನೀಟಾಗಿ ಸ್ನಾನ ಮಾಡ್ಕೊಂಡು ಆಚೆಗಡೆ ಬಾ ಅಂತ ಹೇಳಿದಾಗ, ಹಾಗಾದ್ರೆ ನಾನು ಆಚೆನೇ ಬರಲ್ಲ ಅಂತ ಹೇಳ್ಬಿಟ್ಟು ಸೋಪ್ನ ಹಾಗೆ ಕೆಳಗೆ ಇಟ್ಬಿಡ್ತಾನೆ ವಿಕ್ರಮ್. ಅದನ್ನ ವೇದ ನೋಡಲ್ಲ, ಹಾಗೆ ಕಾಲಿಟ್ಬಿಡ್ತಾಳೆ ಸೋಪಿನ ಮೇಲೆ. ಹಾಗೆ ಜಾರಿ ವಿಕ್ರಮ್ಗೆ ಒಂದು ಮುತ್ತು ಕೊಟ್ಬಿಡ್ತಾಳೆ. ಈ ಕಡೆ ವಿಕ್ರಮ್ ಫುಲ್ ಖುಷಿ. ಅವಾಗ ಇದೆಲ್ಲ ಆಗಿದ್ರು ಈ ದರಿದ್ರ ಸೋಪಿಂದ ಅಂತಾಳೆ ಆಗ ವೇದ. ಅವಾಗ ಇನ್ನೊಂದ್ಸರಿ ಬೀಳ್ತೀಯಾ ಅಂತಾನೆ ವಿಕ್ರಮ್. ನನಗೇನು ಮಾಡಕ್ ಕೆಲಸ ಇಲ್ಲ ನೋಡು, ಬರ್ಗೇಟವ್ನೆ, ಪದೇ ಹಿಂಗೆ ಬೀಳಿಸ್ಬೋದು, ನನ್ನ ಹಂಗೆ ಕೆಡಬಹುದು ಅಂತ ಅನ್ಕೊಂಡಿದೀಯಾ ನೀನು, ಅಷ್ಟೊಂದು ಈಸಿ ಅಲ್ಲ ಅಂತ ಹೇಳ್ತಾಳೆ ವೇದ. ಅಲೋ, ಎಕ್ಸ್ಕ್ಯೂಸ್ ಮೀ, ನನ್ನ ಮೇಲೆ ಬಿದ್ದು ಮ್ಯಾಗ್ನೆಟ್ ತರ ಅಂದ್ಕೊಂಡಿರೋಳು ನೀನು, ನಾನಲ್ಲ, ನಾನೇನು ಬೇಕು ಅಂತ ಬಿದ್ದಿದ್ದೀನ ಅಂತ ವೇದ ಹೇಳ್ತಾಳೆ. ಯಾರಿಗೆ ಗೊತ್ತು, ನನ್ನ ಗಂಡನ ತಪ್ಕೋಬೇಕು, ಮುದ್ದಾಡಬೇಕು ಅನ್ನಿಸ್ತಾ ಆಯ್ತೋ ಏನೋ, ಅದಕ್ಕೆ ಬಿದ್ದೇನೋ ಅಂತ ವಿಕ್ರಮ್ ಹೇಳಿದಾಗ, ಮೊದಲನೇ ಮುತ್ತು ಒಂಥರ ಸಖತ್ತಾಗಿತ್ತು ಅಂತ ವಿಕ್ರಮ್ ನಾಚಿಕೆಯಿಂದ ಹೇಳ್ತಾ ಇರ್ತಾನೆ. ಇವಾಗ ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವೇನೋ ಅಂತ ಹೇಳಿದಾಗ, ನಾನೇನು ಬೇಕು ಅಂತ ಬಿದ್ನೇನೋ ಅಂತಾಳೆ ವೇದ. ಯಾರಿಗೆ ಗೊತ್ತು, ಗಂಡನ್ನ ತಪ್ಕೋಬೇಕು, ಮುದ್ದಾಡಬೇಕು ಅನ್ನಿಸ್ತೇನೋ, ಅದಕ್ಕೆ ಬೇಕು ಅಂತ ಬಿದ್ದೇನೋ ಅಂತ ವಿಕ್ರಮ್ ಹೇಳ್ತಾ ಇರ್ತಾನೆ. ಹಾಗೆ ಮೊದಲನೇ ಮುತ್ತು ಒಂಥರ ಸಖತ್ತಾಗಿತ್ತು ಅಂತ ವಿಕ್ರಮ್ ಹೇಳ್ತಾ ಇರಬೇಕಾದ್ರೆ, ನಿನಗೆ ನಾಚಿಕೆ ಮನ ಮರ್ಯಾದೆ ಇಲ್ವೇನೋ, ಹಂದಿ ಮುಕ್ತವನೇ ಅಂತ ಬೈತಾಳೆ ವೇದ. ಅವಾಗ, ನಾನು ಹಂದಿ ಮುಕ್ತವನಾದ್ರೆ ನೀನು ನನ್ನ ಹೆಂಡತಿ ಕಣೆ ಅಂತ ವಿಕ್ರಮ್ ಹೇಳ್ತಾ ಇರ್ತಾನೆ. ಇಬ್ರು ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ ವಾಶ್ರೂಮ್ ನಲ್ಲಿ. ಈ ಕಡೆ ಉಮ್ಮ ಪಾತ್ರೆ ತೊಳ್ಕೊಂಡು ಕೂತಿರ್ಬೇಕಾದ್ರೆ ವೇದ ಕಷಾಯ ಮಾಡ್ಕೊಡ್ಬೇಕು ಕಣಮ್ಮ, ಹೆಂಗ್ ಮಾಡೋದು ಅಂತ ಕೇಳಿರೋದನ್ನ ನೆನಪು ಮಾಡ್ಕೊಳ್ತಾ ಕೂತಿರ್ತಾಳೆ. ಅಲ್ಲ, ನಿಜವಾಗ್ಲೂ ವೇದ ಮನೇಲಿ ಖುಷಿಯಾಗಿದ್ದಾಳ ಅಥವಾ ನಾಟಕ ಆಡ್ತಿದ್ದಾಳ ಅಂತ ದೇವಕ್ಕೆ ಅಲ್ಲಿಗೆ ಬಂದ್ಬಿಡ್ತಾಳೆ. ಅವ್ರು ಮಾತಾಡಿದನ್ನ ಕೇಳಿಸ್ಕೊತಾ, ಸಾಯ್ಬೇಕು ಅಂತಿದ್ದವನಿಗೆ ನಿಮ್ ಮಗಳ ಕಸಾಯ ಮಾಡ್ಕೊಟ್ಟಿದ ತಕ್ಷಣ ಬದುಕ್ತಾನ ಅಂತ ಹೇಳ್ತಾ ಇರ್ಬೇಕಾದ್ರು ಉಮಾ ಅವರು ಯಾಕೆ ಸಾಯ್ತಾನೆ ಅಂತ ಅಪ್ಶಕನ ಎಲ್ಲ ನುಡಿಬೇಡ ಅಂತ ಹೇಳಿದಾಗ, ಅಯ್ಯೋ ದೇವ್ರೆ, ನಾನು ಏನ್ ಹೇಳಿದೆ, ನೀನು ಈ ರೌಡಿ ಹಳಿಯ ಇದಾನಲ್ಲ, ಅವನ ಆಯುಷು ಹಬ್ಬಬ್ಬ ಅಂದ್ರೆ 6 ತಿಂಗಳು ಅಥವಾ 7 ತಿಂಗಳು ಇರುತ್ತೆ ಅಂತಾಳೆ. ಬಾಯಿಗೆ ಬಂದಂಗೆ ಒದ್ರಬೇಡ ಅಂತ ಹೇಳಿದಾಗ ಉಮಾ ಅವರು, ಅಲ್ಲ, ನಿನ್ಗೆ ಫಸ್ಟ್ ಆಫ್ ಆಲ್ ಮೊನ್ನೆ ಏನಾಯ್ತು ಅನ್ನೋದು ಗೊತ್ತಾ, ನಿನ್ಗೆ ಗೊತ್ತಿರುತ್ತೆ ಹೇಳು, ಯಾವಾಗ ನೋಡಿದ್ರು ದೇವ್ರ ಮುಂದೆ ಕೂತ್ಕೊಂಡು ಅಯ್ಯೋ ದೇವ್ರೆ, ನನ್ನ ಮಗಳು ರೌಡಿನ ಮದ್ವೆ ಆಗ್ಬಿಟ್ಟಿದ್ದಾಳೆ, ಕಾಪಾಡು ಅನ್ನೋದು ಬಿಟ್ರೆ ನಿನ್ಗೆ ಏನ್ ಗೊತ್ತಿರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಉಮಾ ಅವರು, ನನ್ನ ಮಗಳು ಖುಷಿಯಾಗಿರೋದನ್ನ ನೋಡಿ ನಿನ್ಗೆ ಸಹಿಸ್ಕೊಳಕ್ ಆಗ್ತಿಲ್ಲ, ಅದಕ್ಕೆ ಬಾಯಿಗೆ ಬಂದಂಗೆ ಒದರ್ತಾ ಇದೀಯಾ ನೀನು ಅಂತ ಹೇಳ್ತಾ ಇರ್ತಾರೆ. ಆ ರೌಡಿ ಬಗ್ಗೆ ನಾನು ಸುಮ್ಮನೆ ಹೇಳಕ್ಕೆ ನನಗೆ ತಲೆ ಕೆಟ್ಟಾಯ್ತಾ, ಮೊನ್ನೆ ಚೆನ್ನಾಗಿ ಕುಡಿದು ರೋಡಲ್ಲಿ ನಿಂತ್ಕೊಂಡು ಫೈಟ್ ಮಾಡ್ತಾ ಇದ್ದ, ಅವಾಗ ಏನಾದರೂ ಮಂಡ್ಯ ಹೋಗಿದ್ದಿದ್ರೆ ಅವಾಗ ತಲೆ ಕೆಡ್ಸ್ಕೊತಿದ್ದೆ ನೀನು
ಹೇಳ್ದಾಗ ಹೌದಾ ಏನ್ ಹೇಳ್ತಿದ್ಯಾ ಅಂತ ಉಮ್ಮ ಅವರು ಕೇಳ್ತಾರೆ. ಮತ್ತೆ ದೇವಕಿ ನಿನ್ ರೌಡಿ ಹಳೆಯ ಇದಾನಲ್ಲ ಅವನು ನಿನ್ ಮಗಳಿದಾಳಲ್ಲ ಯಾರಿಗೂ ಗೊತ್ತಾಗಲ್ವೇನೋ ಅನ್ನುವಂಗ್ ಹೋಗ್ಬಿಟ್ಟು ಆ ರೌಡಿ ಕೈಲಿ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ. ಅದೇನೋ ಒಂದ್ ಮಾತಿದೆಯಲ್ಲ ಯಾವತ್ತಿದ್ರು ರೌಡಿ ಹೆಂಡ್ತಿ ಇದ್ವೆ ಅಂತ ಹೇಳಿ ಮಾತಾಡುವಾಗ ಉಮಾ ಅವರು ಅದೇ ತಕ್ಷಣ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದೀಯಾ ಅಂತ ಹೇಳ್ತಾರೆ. ಅವಾಗ ಉಮಾ ನಿನಗ್ ಬೇಜಾರಾಗ್ತಾ ಉಂಟಾ? ಯಾವತ್ತಿದ್ರು ನಿನ್ ಹಳಿಯ ಬೀದಿ ಹಣ ಆಗೋದು ಗ್ಯಾರಂಟಿ, ನಿನ್ ಮಗಳು ವೈಟ್ ಕಲರ್ ಸ್ಯಾರಿ ಹಾಕೊಂಡು ಈ ಮನೆಗೆ ರಿಟರ್ನ್ ಆಗೋದು ಇನ್ನೂ ಗ್ಯಾರಂಟಿ ಅಂತ ದೇವಕ್ಕೆ ಹೇಳ್ತಾ ಇರ್ತಾರೆ. ಈ ಕಡೆ ವಿಕ್ರಮ್ ವೇದಾಗೆ ಯಾಕೆ ಬಾತ್ರೂಮ್ ಇಂದ ಬಂದ್ಬಿಟ್ಟೆ ಭಯ ಆಯ್ತಾ ಅಂತ ಕೇಳ್ತಾ ಇರ್ತಾರೆ. ಅವಾಗ ನನಗೆ ಮುಖ ತೋರಿಸ್ಬೇಡ ಸುಮ್ನೆ ಹೊರಟೋಗ್ಬಿಡು ಅಂತ ವೇದ ಹೇಳಿದಾಗ ಯಾಕೆ ರೊಮ್ಯಾನ್ಸ್ ಮಾಡ್ದಲ್ಲ ನಾಚಿಕೆ ಆಗ್ತೈತಾ ಅಂತ ವಿಕ್ರಮ್ ಕೇಳ್ತಾ ಇರ್ತಾನೆ. ವೇದ ಎಂತ ರೊಮ್ಯಾನ್ಸು, ನಾನೇ ರೊಮ್ಯಾನ್ಸ್ ಮಾಡ್ದೆ, ಹೋಗು ಹಂದಿ ಅಂತ ಬೈತಾಳೆ, ಹಂದಿ ಮುಕ್ತಾನೆ ಅಂತ ಬೈತಾ ಇರ್ತಾಳೆ. ಅವಾಗ ವಿಕ್ರಮ್ ಹಂದಿ ಮುಖಕ್ಕೆ ಕೊಟ್ಟೆಲ್ಲಮ್ಮ ಬಿಸಿ ಬಿಸಿಯಾಗಿ ಮುತ್ತು ಅಂತಾನೆ ವಿಕ್ರಮ್. ಅವಾಗ ಥೂ ಬರ್ಗಟ್ಟವನೆ ಅಂತ ಹೇಳಿ ಬೈತಾ ಇರ್ತಾಳೆ. ಹೆಂಡತಿ ಯಾರು ನಿನ್ನ ಹೆಂಡತಿ ಅಂತ ವೇದ ಕೇಳಿದಾಗ ಅಂದ್ರೆ ನೀನ್ ನನ್ನ ಹೆಂಡತಿ ಅಲ್ವಾ ಅಂತ ಹೇಳಿದಾಗ ನಾನ್ ನಿನ್ನ ಹೆಂಡತಿ ಅಲ್ಲ ಅಂತ ವೇದ ಹೇಳ್ತಾಳೆ. ಅವಾಗ ನಿನ್ ಪ್ರಕಾರ ಅಲ್ಲದೆ ಇರಬಹುದು ಆದ್ರೆ ನನ್ ಪ್ರಕಾರ ನೀನು ನನ್ನ ಹೆಂಡತಿನೇ ಅಂತ ಹೇಳಿ ವಿಕ್ರಮ್ ಹೇಳ್ತಾ ಇರ್ಬೇಕಾದ್ರೆ ಏನ್ ಹೇಳ್ತಾ ಇದೀಯ ಅಂತ ವೇದ ಹೇಳ್ತಾಗ ಹೌದು ಹೆಂಡತಿನೇ ನೀನು, ನನ್ನ ಹೆಂಡತಿ, ನನ್ ಲವ್ವರು, ನನ್ ಪಾರ್ಟ್ನರು ಎಲ್ಲ ನೀನೆ ಅಂತ ಹೇಳ್ಬಿಟ್ಟು ವಿಕ್ರಮ್ ತುಂಬಾ ಪ್ರೀತಿಯಿಂದ ಹೇಳ್ತಾ ಇರ್ಬೇಕಾದ್ರೆ ವೇದ ಫುಲ್ ಕೋಪ ಮಾಡ್ಕೊಳ್ಳೋ ತರ ನೋಡ್ತಾ ಇರ್ತಾಳೆ. ಹಾಗೆ ಫಸ್ಟ್ ಮುತ್ತು ವಾವ್ ಎಷ್ಟು ಬಿಸಿಯಾಗಿತ್ತು ಗೊತ್ತಾ ಅಂತ ಹೇಳ್ತಾ ಇರ್ತಾನೆ ವಿಕ್ರಮ್. ಮುತ್ತ ಅದು ಆಕ್ಸಿಡೆಂಟ್ ಅಷ್ಟೇ, ನಾನ್ ಅದನ್ನ ಬೇಕು ಅಂತ ಕೊಟ್ಟಿಲ್ಲ ಅಂತ ವೇದ ಹೇಳ್ತಾ ಇರ್ತಾಳೆ. ಆಗ ವಿಕ್ರಮ್ ನೀನ್ ಬೇಕು ಅಂತ ಕೊಟ್ಟಿಯೋ ಕೊಟ್ಟಿಯೋ ನನಗ್ ಗೊತ್ತಿಲ್ಲ, ಒಟ್ನಲ್ಲಿ ಮುತ್ತು ಕೊಟ್ಟೆ ಅಲ್ವಾ ಅದು ಫಸ್ಟ್ ಮುತ್ತು ಸಖತ್ತಾಗಿತ್ತು ಚೆನ್ನಾಗಿತ್ತು ಅಂತ ಹೇಳಿದಾಗ ಅಪ್ಪ ಇರು ನನ್ ಫಸ್ಟ್ ಪೆನಾಲ್ ಎಲ್ಲಿದೆ ಪೆನಾಲ್ ಹಾಕೊಂಡು ತೊಳ್ಕೋಬೇಕು ಅಂತ ಹೇಳ್ತಾ ಇರ್ತಾಳೆ ವೇದ. ಪೆನಾಲ್ನ ಹುಡುಕ್ತಾ ಇರ್ತಾಳೆ. ಅವಾಗ ಚಿಕ್ಕ ವಿಷಯಕ್ಕೆ ಬೇತಾಳ ನೀನ್ ಪೆನಾಲ್ ಕುಡಿತೀಯಾ ಸೊತ್ತೋಗ್ಬೇಕು ಅಂತ ಇದೀಯಾ ಅಂತ ವಿಕ್ರಮ್ ಹೇಳಿದಾಗ ಅಲ್ಲ ಕಣೋ ಪೆನಾಲ್ ಹಾಕೊಂಡು ನೀಟಾಗಿ ಉಚ್ಕೊಂಡು ತೊಳ್ಕೋಬೇಕು ಅಂತ ಇದೀನಿ ಅಂತ ಹೇಳಿ ವೇದ ಹೇಳ್ತಾ ಇರ್ತಾಳೆ. ಅವಾಗ ವಿಕ್ರಮ್ ಇದೆಲ್ಲ ನೀನೇ ಬೇಕು ಅಂತಾನೆ ಮಾಡಿದ್ದು, ವಿಕ್ರಮ್ ಇದೆಲ್ಲ ನೀನೇ ಬೇಕು ಅಂತಾನೆ ಮಾಡಿದ್ದು ಅಂತ ಹೇಳಿ ವಿಕ್ರಮ್ ಹೇಳ್ತಾ ಇರ್ಬೇಕಾದ್ರೆ ವೇದ ಸಾಧ್ಯನೇ ಇಲ್ಲ ಕಣೋ, ನಾನ್ ನಿನ್ನನ್ನು ಯಾವತ್ತೂ ಪ್ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ನಿನ್ ಭ್ರಮೇಲೂ ಕೂಡ ಇರಬೇಡ, ನಾನ್ ನಿನ್ನನ್ನು ಯಾವತ್ತೂ ಕೂಡ ಪ್ರೀತಿಸಲ್ಲ ದ್ವೇಷನೇ ಮಾಡೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಬೇತಳ ನೀನು ನನ್ನ ಹತ್ರ ಸುಳ್ಳು ಹೇಳ್ತಿದ್ಯಾ ಅಂತ ಚೆನ್ನಾಗ್ ಗೊತ್ತು, ನಿಂಗೂ ಕೂಡ ನನ್ನ ಮೇಲೆ ಆಸೆ ಇದೆ, ಆದ್ರೆ ಆಸೆನ ಯಾವ ರೀತಿ ತೀರಿಸ್ಕೋಬೇಕು ಹೇಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟೇನೆ, ಅದಕ್ಕೆ ನೀನು ಈ ರೀತಿ ಮಾಡ್ತಾ ಇದೀಯಾ ಅಂತ ಹೇಳಿದಾಗ ಬೇಡ ವಿಕ್ರಮ್ ಇದು ಯಾಕೋ ತುಂಬಾನೇ ಜಾಸ್ತಿ ಆಯ್ತು ಅಂತ ಕೋಪದಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿ ನಾನ್ ಕೋಪ ಮಾಡ್ಕೊಂಡ್ಮೇಲೂ ನಿನ್ನನ್ನು ಮಾತಾಡ್ಸಿದ್ನಲ್ಲ, ನೀನ್ ಕುಡ್ದು ಬಂದಿದ್ಯಾ ಅಂತ ಹೇಳಿ ನಾನು ಈ ರೀತಿ ಮಾಡಿದಷ್ಟೇ, ಇಲ್ಲ ಅಂದಿದ್ರೆ ನಿನ್ಗೆ ಯಾವಳು ಸ್ನಾನ ಮಾಡ್ಸಕ್ ಬರ್ತಾ ಇದ್ಲು, ನಿನ್ಗೆ ಯಾವಳು ಇದೆಲ್ಲ ನೋಡ್ಕೋತಿದ್ಲು, ಕುಡ್ದಿರೋದೆಲ್ಲ ಹಿಡಿಲಿ ಅಂತ ನಾನು ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀನಿ, ಅದಕ್ಕೆ ನಾನು ಸ್ನಾನ ಮಾಡಿಸಿ ನೀರು ಇದ್ದಿದ್ದು ಅಂತ ಹೇಳಿ ವೇದ ಹೇಳ್ತಾ ಇರ್ತಾಳೆ. ಅವಾಗ ವಿಕ್ರಮ್ ನೋಡು ಬೇತಳ ನಾನು ಬೇಕು ಅಂತ ಹೋಗಿ ಅವ್ರಿಗೆ ಹೊಡಿಲಿಲ್ಲ ಅಂತ ಹೇಳಿದಾಗ ನನಗ್ ಗೊತ್ತು ನೀನ್ ಏನು ಕೊಡ್ದೆ ಅಂತ ವೇದ ಹೇಳ್ತಾಳೆ. ಅವಾಗ ಹೇಗ್ ಗೊತ್ತಾಯ್ತು ಆ ಬಾಲಮ್ಮನ ಹೇಳಿದ್ರ ಅಂತ ಹೇಳಿ ವಿಕ್ರಮ್ ಹೇಳ್ತಾ ಇರ್ತಾನೆ. ಇಲ್ಲ ಬಾಲಮ್ಮನ ಏನು ಹೇಳಿಲ್ಲ, ರಾತ್ರಿ ಕುಡ್ದಿದ್ಯಲ್ಲಪ್ಪ ಕುಡ್ದ್ ಮತ್ತಲ್ಲಿ ನೀನೇ ನನಗೆ ಹೇಳ್ದೆ ಅಂತ ಹೇಳ್ತಾಳೆ. ಏನೋ ನನ್ಗೇನೋ ಅಂದ್ರು ಅದೇ ಕೋಪಕ್ಕೆ ನೀನು ಹಾಗೆ ಹೊಡ್ದೆ ಅಂತ, ಅದಕ್ಕೆ ನಾನು ಅಯ್ಯೋ ಪಾಪ ಅಂತ ಹೋಗ್ಲಿ ಅಂದ್ಬಿಟ್ಟು ನಿನ್ನನ್ನು ಕರ್ಕೊಂಡ್ ಬಂದು ನೀರು ಇದು ಅಷ್ಟೇ ಅಂತ ಹೇಳ್ತಾ ಇರ್ತಾರೆ. ಅಷ್ಟೇನಾ ಹೋಗ್ಲಿ ಬಿಡು, ಆದ್ರೂ ಬೇತಾಳ ನೀನ್ ಕೊಟ್ಟಿಯಲ್ಲ ಮುತ್ತು ಅಂತ ವಿಕ್ರಮ್ ಮತ್ತೆ ಆ ಮುತ್ತಿನ ವಿಷಯಕ್ಕೆ ಹೋಗ್ತಾನೆ. ವಿಕ್ರಮ್ ಬಾಯ್ ಬಿಟ್ರೆ ಸಾಕು ಮುತ್ತು ಮುತ್ತು ಅಂತ ಇದೆ, ನೋಡು ವಿಕ್ರಮ್ ಬೇಡ ಇದೆಲ್ಲ ಯಾಕೋ ಸರಿ ಹೋಗೋದಿಲ್ಲ, ಇನ್ನೊಂದ್ಸಲ ಏನಾದ್ರು ಮುತ್ತುಗಿತ್ತು ಅಂತ ಕನ್ಸ್ ಕಾಣಕ್ ಹೋಗ್ಬೇಡ ನೀನು ಹೇಳಿ ಕೋಪದಿಂದ ಸ್ಕೋಪ್ ತಕೊಂಡು ಹೊರಗಡೆ ಹೋಗ್ಬಿಡ್ತಾಳೆ. ಹೋಗೆ ನಿನ್ನ ಯಾವಳೆ ಪ್ರೀತಿ ಮಾಡ್ತಾಳೆ, ಅವಳೇ ನಿನ್ನ ಪ್ರೀತಿ ಮಾಡ್ತಾರೆ ಹೋಗೆ ಅಂತ ಹೇಳಿ ವಿಕ್ರಮ್ ಹೇಳಿ ಆಮೇಲೆ ಮತ್ತೆ ಆದ್ರೂ ಕೂಡ ವೇದ ಬಂದು ಮುತ್ತು ಕೊಟ್ಟಿದ್ದನ್ನ ಮತ್ತೆ ನೆನ್ಪ್ ಮಾಡ್ಕೊಂಡು ಫಸ್ಟ್ ಕೊಟ್ಟಿದ್ ಮುತ್ತು ಅಂತ ಮತ್ತೆ ಮುತ್ತಿನ ಖುಷಿಲಿ ತೇಲಾಡ್ತಾ ಕೂತ್ಕೊಂಡಿರ್ತಾನೆ ವಿಕ್ರಮ್. ಅಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಸಿ ಯು ನೆಕ್ಸ್ಟ್ ವಿಡಿಯೋ.